ಸ್ಮಾಲ್ ಬ್ರೇಕ್ ನಂತರ ಮತ್ತೆ ವೈಲೆಂಟ್ ಆಗಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ವಿಜೇಂದ್ರ ವಿರುದ್ಧ ಮತ್ತೆ ಮಸಲತ್ತು ಮುಂದುವರಿಸಿದ್ದಾರೆ ರೆಬೆಲ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಕುಂದಾನಗರಿಯಲ್ಲೇ ಬೀಡು ಬಿಟ್ಟ ಬಿಜೆಪಿಯ ಬಂಡಾಯಗಾರರು. ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಭೇಟಿ ಬಳಿಕ ರೆಬೆಲ್ಸ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಾವುಕಾರ್ ಕೋಟೆಯಲ್ಲೇ ಸಿದ್ಧವಾಗ್ತಿದೆ ಬಿಗ್ಗೆಸ್ಟ್ ರೆಬೆಲ್ ಪ್ಲಾನ್. ಮೊದಲ ಹಂತದ ಹೋರಾಟ ಜಸ್ಟ್ ಸ್ಯಾಂಪಲ್ ಅಷ್ಟೇ ಅಂತ ರೆಬೆಲ್ಸ್ ಹೇಳಿದ್ದಾರೆ. ಎರಡನೇ ಹಂತದ ಹೋರಾಟ ಹೇಗಿರುತ್ತೆ ನೋಡಿ ಅಂತ ಬಿಜೆಪಿ ರೆಬೆಲ್ಸ್ ಹೇಳಿದ್ದಾರೆ. ಡಿಸೆಂಬರ್ 26ರಂದು ಎರಡನೇ ಹಂತದ ಹೋರಾಟಕ್ಕೆ ಡೇಟ್ ಫಿಕ್ಸ್ ಮಾಡಲಾಗಿದೆ. ಎರಡನೇ ಹಂತದ ಹೋರಾಟದ ಬಳಿಕ ದಾವಣಗೆರೆಯಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗುತ್ತೆ. ಜನಶಕ್ತಿ ಹೋರಾಟ ಹೆಸರಲ್ಲಿ ಸಮಾವೇಶಕ್ಕೆ ಯತ್ನಾಳ್ ಟೀಮ್ ಸಜ್ಜಾಗಿದೆ. ಇದೇ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಯತ್ನಾಳ್ ಟೀಮ್ ಮೀಟಿಂಗ್ ಅನ್ನ ನಡೆಸಿದೆ. ಹೈಕಮಾಂಡ್ ಭೇಟಿ ಬಳಿಕ ಸೈಲೆಂಟ್ ಆಗುತ್ತೇನೆ ಅಂತ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅಧಿವೇಶನದ ವೇಳೆಯಲ್ಲೇ ನೆಕ್ಸ್ಟ್ ಸ್ಟ್ರಾಟರ್ಜಿ ರೆಡಿ ಮಾಡಿದ್ದಾರೆ ರೆಬೆಲ್ಸ್. ವರ್ಷಾಂತ್ಯದಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಮತ್ತೆ ಇಲ್ಲಿ ಯತ್ನಾಳ್ ಅಂಡ್ ಟೀಮ್ ಏನೋ ಮಸಲತ್ತು ಮಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕುಂದಾನಗರಿಯಲ್ಲೇ ಬಿಜೆಪಿಯ ಬಂಡಾಯಗಾರರು ಬೀಡು ಬಿಟ್ಟಿರೋದು. ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಅವರನ್ನ ಭೇಟಿ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿರುವಂತೆ ಏನು ರಮೇಶ್ ಜಾರಕಿಹೊಳಿ ಅವರು ಮತ್ತು ಅವರ ತಂಡದವರು ಹೋಗಿ ಮಹಾರಾಷ್ಟ್ರ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಫಡ್ನವೀಸ್ ಅವರನ್ನ ಭೇಟಿ ಮಾಡಿದ್ದಾರೆ. ಸಾವುಕಾರ್ ಕೋಟೆಯಲ್ಲೇ ಸಿದ್ಧ ಆಗ್ತಾ ಇದೆ ಈಗ ಬಿಗ್ಗೆಸ್ಟ್ ರೆಬೆಲ್ ಪ್ಲಾನ್. ಎಲ್ಲೋ ಒಂದ್ ಕಡೆ ಫಡ್ನವೀಸ್ ಅವರನ್ನ ಭೇಟಿ ಮಾಡಿ ಬಂದ ನಂತರ ರಮೇಶ್ ಜಾರಕಿಹೊಳಿ ಅವರ ಆತ್ಮವಿಶ್ವಾಸ ದುಪ್ಪಟ್ಟಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೆಲ್ಲದರ ನಡುವೆ ಮತ್ತೆ ಯತ್ನಾಳ್ ಅಂಡ್ ಟೀಮ್ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಮೀಟಿಂಗ್ ನಡೆಸಿರುವುದನ್ನ ಗಮನಿಸ್ತಾ ಇದ್ರೆ ಮತ್ತೆ ವಿಜೇಂದ್ರ ಅವರಿಗೆ ಸಂಕಷ್ಟ ಕಾದಿದೆಯಾ ಮುಂದಿನ ದಿನಗಳಲ್ಲಿ ಅಂತಾನೆ ಅನ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರನೆ, ಪದೇ ಪದೇ ಯತ್ನಾಳ್ ಅಂಡ್ ರಮೇಶ್ ಜಾರಕಿಹೊಳಿ ಅವರು ನಾವು ವಿಜೇಂದ್ರ ಅವರನ್ನ ಯಾವತ್ತೂ ಕೂಡ ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಮೊನ್ನೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ನಾಯಕರು ಕರೆಸಿ ಬುದ್ಧಿವಾದವನ್ನ ಹೇಳಿ ಕಳಿಸಿದ್ದಾರೆ. ಅದಾದ ನಂತರ ಯತ್ನಾಳ್ ಬಹಳ ಸೈಲೆಂಟ್ ಆಗಿದ್ದಾರೆ ಮತ್ತು ನಾನು ಇನ್ನು ಮುಂದೆ ಬಹಳ ಸೈಲೆಂಟ್ ಆಗಿರ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಇನ್ನು ಮುಂದೆ ವೈಲೆಂಟ್ ಆಗ್ತಾರೆ ನೋಡ್ತಾ ಇರಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹಿಂಟ್ ಕೊಟ್ಟಿದ್ರು. ಇದೆಲ್ಲದರ ನಡುವೆ ಈಗ ಈ ಮೀಟಿಂಗ್ ಮುಖೇನ ವೈಲೆಂಟ್ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಅಂದ್ರೆ ಮೊದಲ ಹಂತದ ಹೋರಾಟ ಜಸ್ಟ್ ಸ್ಯಾಂಪಲ್ ಆಗಿತ್ತು, ಈಗ ಎರಡನೇ ಹಂತದ ಹೋರಾಟ ಹೇಗಿರುತ್ತೆ ನೋಡಿ ಅಂತ ಬಿಜೆಪಿ ರೆಬೆಲ್ಸ್ ಹೇಳಿದ್ದಾರೆ. ಹಾಗಾಗಿನೇ ಈ ಎರಡನೇ ಹಂತದ ಹೋರಾಟ ಹೇಗಿರುತ್ತೆ ಅನ್ನೋ ಕುತೂಹಲದ ಜೊತೆಗೆ ಡಿಸೆಂಬರ್ 26ರಂದು ಎರಡನೇ ಹಂತದ ಹೋರಾಟಕ್ಕೆ ಡೇಟ್ ಫಿಕ್ಸ್ ಕೂಡ ಮಾಡಲಾಗಿದೆ. ಎರಡನೇ ಹಂತದ ಹೋರಾಟದ ಬಳಿಕ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶವನ್ನ ಅಂದ್ರೆ ಜನಶಕ್ತಿ ಹೋರಾಟದ ಹೆಸರಲ್ಲಿ ಸಮಾವೇಶಕ್ಕೆ ಯತ್ನಾಳ್ ಟೀಮ್ ಸಜ್ಜಾಗಿರುವುದು. ಇದೇ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಯತ್ನಾಳ್ ಟೀಮ್ ಮೀಟಿಂಗ್ ಕೂಡ ನಡೆಸಿದೆ. ಹೈಕಮಾಂಡ್ ಭೇಟಿ ಬಳಿಕ ಸೈಲೆಂಟ್ ಆಗುತ್ತೇನೆ ಎಂದಿದ್ದ ಯತ್ನಾಳ್ ಎಲ್ಲೋ ಒಂದ್ ಕಡೆ ಒಳಗೊಳಗೆ ಬಹಳಷ್ಟು ಸ್ಕೆಚ್ ಆಗ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ವರ್ಷಾಂತದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ಆಗೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಸರಿ, ಕುಮಾರ್ ಬಂಗಾರಪ್ಪನವರು ಕೂಡ ಬಂದವರು ಇವತ್ತು. ಏನ್ ಸರ್ ಇವತ್ತು ಎದ್ರ ಬಗ್ಗೆ ಸರ್ ಎಲ್ಲರೂ ಕೂಡ ಜೊತೆಗೆ ಸೇರಿದಿರಿ, ಕುಮಾರ್ ಬಂಗಾರಪ್ಪರು ಕೂಡ ಬೆಳಗಾವಿಗೆ ಬಂದಿದ್ದಾರೆ, ಏನ್ ಸರ್ ವಿಶೇಷ ಅಂತ? ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಕಾರಣ ನಾನೇ ಅವಾರ್ಡ್ ಮಾಡಿದ್ರೆ ಎಲ್ಲರೂ ಒಂದು ಕೂಡಿ ಮಧ್ಯಾಹ್ನ ಊಟ ಮಾಡಿದ್ದೇವೆ. ನಮ್ಮ ಮುಂದಿನ ಹಂತದ ವಕ್ ಬಗ್ಗೆ ಚರ್ಚೆ ಮಾಡಿ ಎರಡನೇ ಹಂತದ ಶೀಘ್ರ ಬಳ್ಳಾರಿಯಲ್ಲಿ ಬಹುಶಃ ಈ ಕೊನೆಯ ಮಂತ್ ಎಂಡಕ್ಕೆ ಎರಡನೇ ಹಂತ ಬಳ್ಳಾರಿ ವಿಜಯನಗರ ಜಿಲ್ಲೆ ಬಹುಶಃ 26-27 ಆಗ್ಬೋದು. ಟೆಂಟೇಟಿವ್ ಡೇಟ್ ಫಿಕ್ಸ್ ಮಾಡಿದ್ರೆ ಅದಕ್ಕೋಸ್ಕರ ಚರ್ಚೆ ಆಯ್ತು ಅಷ್ಟೇ. ಹೈಕಮಾಂಡ್ ನಾಯಕರು ಹೇಳಿದ್ರಲ್ಲ ಸರ್ ಮಾಡಬೇಡಿ ಅಂತ, ಅಷ್ಟಾದ್ರೂ ಕೂಡ ಯಾರು ಇದ್ದಾರೆ? ಈಗ ವಿಜೇಂದ್ರ ಅವರು ಅವ್ರ ಕಡೆಯವರು ಕೂಡ ಮೀಟಿಂಗ್ ಮಾಡಿದಾರೆ ಸರ್. ಯತ್ನಾಳ್ ಅವರು ಉಚ್ಚಾಟನೆ ಮಾಡಬೇಕು ಮತ್ತೆ ಈ ಹೋರಾಟ ಸರಿಯಲ್ಲ ಅನ್ನೋದು ಕಾರಣಕ್ಕೋಸ್ಕರ ಮತ್ತೆ ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಸರ್ ಅವರು ಫೆಬ್ರವರಿ 21ನೇ ತಾರೀಕು. ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನಾವು ವಕ್ ಬಗ್ಗೆ ಜನರ ಭಾವನೆ ತಿಳ್ಕೊಂಡು ಅವರ ತ್ರಾಸ ಏನಿದೆ, ಅವರ ಮಠ ಮಂದಿರ ರೈತರ ಅದ್ರ ಬಗ್ಗೆ ಪೂರ್ವ ರಾಜ್ಯ ಸುತ್ತಾಕಿ ಒಂದು ದೊಡ್ಡ ಸಮಾವೇಶ ದಾವಣಗೆರೆ ಮಾಡ್ತೀವಿ ನಾವು.
ಇಷ್ಟೀಗ ನಿಮ್ಗೆ ಹೈಕಮಾಂಡ್ ಪಕ್ಷದಿಂದ ನಡೆಯುವ ಸಮಾವೇಶ ಅಲ್ಲ ಪ್ರತ್ಯೇಕ ಸಮಾವೇಶ ಅಂತ ಅಲ್ಲ ಪಕ್ಷ ನೀವು ನಮ್ಮ ಬ್ಯಾನರ್ ನೋಡಿರ್ಬೋದಲ್ಲ, ನಮ್ಮ ಬ್ಯಾನರ್ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ಲೆ ಕರ್ನಾಟಕ ಮಾಡುತ್ತೆ ನಾವು ಅಷ್ಟೇ. ಅಲ್ಲ ಬೆಳಗಾವಿ ಚಂದ್ರಪ್ಪ ಅವರು ಬಂದಿದ್ದಾರೆ, ಕುಮಾರಮಂಗಲಪ್ಪ ಅವರು ಕೂಡ ಅವರೇ. ಏನ್ ಅದೇ ಇದು ಸಮಸ್ಯೆ ಇದೆ ಅಂತ? ಎರಡನೇ ಹಂತದ ಪ್ರಾರಂಭ ಮಾಡ್ಲಿಕ್ಕೆ ಈಗ ನಾವು ವೆಲ್ಕಮ್ ಹೋಟೆಲ್ ಊಟ ಮಾಡ್ಕೊಂಡು ಚರ್ಚೆ ಮಾಡ್ಕೊ 20 ಟೆಂಟೇಟಿವ್ ಫಿಕ್ಸ್ ಆಗ್ಬೋದು, ಅದು ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಎರಡನೇ ಹಂತ ಪ್ರಾರಂಭ ಮಾಡ್ತಾರೆ. ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ರು ಸರ್, ಏನ್ ಹೇಳಿದ್ರು ಸರ್? ಹೈಕಮಾಂಡ್ ಯಾವ ಹೈಕಮಾಂಡ್ ಮೊನ್ನೆ ಡೆಲ್ಲಿಗೆ ಹೋದಾಗ ಡೆಲ್ಲಿ ಮೊದಲೇ ಹಂತದ ಪೂರ್ದ ವರದಿ ಕೊಡಕ್ಕೆ ಹೋಗಿದ್ವಿ ನಾವು. ಯಾರ ವಿರುದ್ಧಲ್ಲ ಯಾರು ಫೇವರಲ್ಲ ಅಷ್ಟೇ, ಅಷ್ಟು ಹೋಗಿದ್ದು. JPC ಕೊಡಕ್ಕೆ ಹೋಗಿದ್ವಿ. ಯತ್ನಾಳ್ ಅವ್ರಿಗೆ ಒಂದು ಶೋಕಾಣಿ ಉತ್ತರ ಕೊಟ್ಟರು ಅವರು. ಅದ್ರ ಬಗ್ಗೆ ಅದು ಬಿಟ್ಟು ಬೇರೆ ಏನಿಲ್ಲ. ಒಂದಷ್ಟು ಜನ ಮಾಜಿ ಶಾಸಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ ಸರ್, ದಾವಣಗೆರೆಯಲ್ಲಿ ಸಮಾವೇಶ ಮಾಡಬೇಕು ಈ ರೀತಿಯಾಗಿ. ದಯವಿಟ್ಟು ಫೋಟೋ ಸ್ವಲ್ಪ ಗಮನಿಸಿ ಎಲ್ಲರೂ. 94 ಯಾವಾಗ ಮಾಜಿ ಶಾಸಕರು ಅವ್ರ ಕೌನ್ಸಿಲ್ ಶಾಸಕರು ಅಂತ 10-12 ಜನ ಅಂತ ಜನ ವಿಚಾರ ಭಾಳ ಕಷ್ಟಪಟ್ಟು ಕೂಡಿಸಿ. ಅದರಲ್ಲಿ ಭಾಳ ಜನ ನಮ್ಮವ್ರು ಅದಾರೆ, ನಮ್ಮ ಫೋನ್ ಮಾಡ್ತಾರೆ. ಆಯ್ತಪ್ಪ ನೀವು ಯಾಕಂದ್ರೆ ಪ್ರೋಟೋಕಾಲ್ ಅಧ್ಯಕ್ಷ ಇರುವಾಗ ಕರೆದಲ್ಲಿ ಹೋಗ್ಬೇಕಾಗತ್ತೆ. ಅಧ್ಯಕ್ಷರು ಹೇಳಿ ಅವ್ರ ಫೋನ್ ಮುಖಾಂತರ ಹೇಳಿ ನೀವು ಹೋಗ್ಬೇಕಂದಾಗ ಹೋಗ್ಬೇಕಾಗ್ತದೆ. ಅಷ್ಟು ಬಿಟ್ಟು ಅದನ್ನು ಅಂತ ಸೀರಿಯಸ್ನೆಸ್ ಇಲ್ಲ. ಬಟ್ ನಮ್ಮ ಯಡಿಯೂರಪ್ಪನವರು ನಮ್ಮ ಹಿರಿಯರು, ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ಟೀಮ್ಗೆ ಎಲ್ಲರಿಗೂ. ಅವರು ಪಕ್ಷ ಕೆಟ್ಟಿದ್ದಾರೆ, ಸೈಕಲ್ ಮಾಡಿಟ್ಟಿದ್ದಾರೆ, ಕಲ್ಲು ಬಡ್ಸ್ಕೊಂಡಾರೆ, ಪಕ್ಷ ಕೆಟ್ಟಿದ್ದಾರೆ. ಅವ್ರ ಬಗ್ಗೆ ನಮ್ಮ ಟೀಮ್ ಯಾವಾಗಲೂ ಅವ್ರ ಬಗ್ಗೆ ಗೌರವ ಇದೆ. ಆದರೆ ಅವರು ಒಂದು ತಮ್ಮ ಮಾಧ್ಯಮ ಮನವಿ ಮಾಡ್ತೀನಿ, ಅವರೇ ಸ್ವತಃ ಮಾಡಿ ಫೋನ್ ಮಾಡಿ ಹೇಳ್ತಾರೆ. ವಿಜೇಂದ್ರ ಲೆವೆಲ್ ಅಲ್ಲ, ಯಾರೋ ಒಬ್ಬ ಕಾರ್ಯಕರ್ತ ಹೋಗಿಲ್ಲ, ಅವ್ರು ಮನವಿ ಮಾಡ್ಕೋದೆ. ಯಡಿಯೂರಪ್ಪನವ್ರು ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು. ಅವ್ರ ಮಗ ಅಂತ ನೋಡ್ಬಾರ್ದು ವಿಜೇಂದ್ರನ, ರಾಜ್ಯ ಅಧ್ಯಕ್ಷ ನೋಡಬೇಕು. ಅವರ ನಡವಳಿಕೆ, ಅವರ ಪಾರ್ಲಿಮೆಂಟ್ ಎಲೆಕ್ಷನು, ಮಾನ್ಯ ನಮ್ಮ ಉಪಚುನಾವಣೆ ಎಲ್ಲ ಅವ್ರು ನಡ್ಕೊಳ್ಳೋದು ರೀತಿ ಅದು ಚರ್ಚೆ ಮಾಡ್ಕೊಂಡು ಅವರು ರಾಷ್ಟ್ರೀಯ ನಾಯಕರಾಗಿ ನೋಡ್ಬೇಕು, ತಂದೆಯಾಗಿ ನೋಡ್ಬೋದು. ರಾಷ್ಟ್ರೀಯ ನಾಯಕರಾಗಿ ನೋಡ್ಕೊಂಡು ಅವ್ರು ನಿರ್ಣಯ ತಗೋಬೇಕಂತ ಅವ್ರು ಮನವಿ ಮಾಡ್ಕೋತ ತಮ್ಮ ಮುಖಾಂತರ ಇಷ್ಟ ಮಾಡಿ. ಎರಡನೇ ಹಂತದ ಹೋರಾಟ ಆರಂಭವಾಗುತ್ತೆ ಅಂತ ಬಳ್ಳಾರಿಯಿಂದ ಸಮಾವೇಶ. ಅದಕ್ಕೆ ಬಿಜೆಪಿ ಒಳಗೊಂಡಂತ ಪಕ್ಷ ರಾಜ್ಯಾಧ್ಯಕ್ಷ ಎಲ್ಲರೂ ಬರ್ತಾರ ಸರ್, ಹೇಗೆ ಅಂತ ಹೇಳಿ ಈ ಮೊದಲೇ ಅಂತ ಆದಂಗ ನಾವು ಸುಮ್ಮನೆ ನಮ್ಮ ಬಾಯಲ್ಲಿ ಬಿಡಿಸ್ಬೇಡಿ. ನಾವು ಮೊದಲೇ ಅಂತ ಹೆಂಗೆ ಮಾಡೋದು ಹಂಗೆ ಮತ್ತೆ ಇದು ಹೇಳಿ ನಾವು. ಸರ್ ಇನ್ನೊಂದು ಫೋಟೋ ಸರ್, ವಿಧಾನಸಭೆಯಲ್ಲಿ ಯತ್ನಾಳ್ ಮತ್ತೆ ವಿಜೇಂದ್ರ ಅವರು ಮುಖಾಮುಖಿ ಆಗಿದ್ದು ಒಂದು ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಇಬ್ರು ಕೂಡ ಒಂದಾದ್ರು ಅನ್ನೋ ಒಂದು ವಿಚಾರ ಸರ್. ಭಾಳ ಸಂತೋಷ. ಪಕ್ಷ ಒಂದಾದ್ರೂ ಒಳ್ಳೇದಲ್ಲವ, ಕೆಟ್ಟ ಅನ್ಸುತ್ತೆ. ವಿಪಕ್ಷಗಳಲ್ಲ ಸರ್, ವಿಜೇಂದ್ರ ಜೊತೆಗೆ ಅಂದ್ರೆ ಹಳೆ ಮವೆ ಮನಸ್ಸು ಮರೆತು ಯತ್ನಾಳ್ ಅವರು ಒಂದಾದ್ರು ವಿಜೇಂದ್ರ ಜೊತೆಗೆ. ಅವ್ರು ನಾ ಹೇಳಕ್ ಅವ್ರ ಮನಸ್ಸು ನಂಗೆ ಗೊತ್ತಿಲ್ಲ. ಭಾಳ ಸಂತೋಷ. ಪಕ್ಷ ಒಂದಾಗಿ ದುಡ್ದು ಭಾಳ ಸಂತೋಷ ನಮ್ಗೆ. ಅದಕ್ಕೆ ಈಗ ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಕೆಲವೊಂದು ವಿಚಾರದಲ್ಲಿ ಅನಿಸ್ತಿದೆ. ಹಾಗಾದ್ರೆ ನೋಡ್ರಿ ಅದನ್ನು ಕೆಲವೊಂದು ವಿಷಯ ಮಾಧ್ಯಮ ಮುಂದೆ ಹೇಳಬಹುದು. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿಕೊಂಡು ನಾವು ಪಕ್ಷ ರಾಷ್ಟ್ರೀಯ ನಾಯಕರದು ರಾಜ್ಯ ನಾಯಕರು ಇಲ್ಲೇ ನಾವು ಯಾರು ಎಲ್ಲ ಇಲ್ಲ, ರಾಷ್ಟ್ರೀಯ ನಾಯಕರು ತಿಳಿಸಿದ್ದೀವಿ ನಾವು. ಯಾಕಂದ್ರೆ ರಾಷ್ಟ್ರೀಯ ನಾಯಕರ ಮೇಲೆ ಪೂರ್ಣ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೋ ತಲೆ ಬಾಗ್ತೀವಿ ನಾವು. ಪಕ್ಷ ವೇದಿಕೆ ಬಿಟ್ಟು ನಾವಿಲ್ಲ. ವಾರ ಅಲ್ಲ ಸ್ವಾಮಿ, ನೀವು ಅದಕ್ಕೆ ಟೈಟಲ್ ಕೊಡತ್ತೀರಿ. ನಾವು ಮಠ ಮಂದಿರ ರಾಜ್ಯದ ರೈತ ಸಮಸ್ಯೆಗಳ ಹೋರಾಟ ಮಾಡ್ತೀವಿ. ನಾವು ಏನು ವಾರ ಇಲ್ಲ. ನಾವು ಒಂದು ಜನಸಾಮಾನ್ಯರ ಓಕೆ ಮಹಾ ಅಧಿವೇಶನ ಮಾಡ್ತಿರ್ತಾರೆ ಕಾಂಗ್ರೆಸ್ನವರು. ಇದೆ ಮಾಡಲ ಕಾಂಗ್ರೆಸ್ಗೆ ಎಲ್ಲ ಒಂದೇ ಇರ್ತದ. ಎಲ್ಲರೂ ನಾವು ಅಲ್ಲಿ ಭಾರತೀಯ ಜನತಾ ಜನಸಂಖ್ಯೆ ಎಲ್ಲ ಅವ್ರೊಬ್ಬರು ಅಲ್ಲ. ಅದು ಸ್ವತಂತ್ರ ಹೋರಾಟ ಮಾಡೋ ಗಾಂಧೀಜಿಯವ್ರದ್ದು, ಅದು ಅವ್ರದ್ದಲ್ಲ. ಅವ್ರು ತಮ್ಮ ಹೈಜಾಕ್ ಮಾಡಿದ್ರು ಎಲ್ಲರದ್ದು. ಅದು ದೇಶದ ಜನತೆ ಕಾಂಗ್ರೆಸ್ ಅದು. ಆಮೇಲೆ ಹಂತಂತೂ ಕಾಂಗ್ರೆಸ್ ಬೇರೆ ಆಗಿದೆ, ಅದು ಅವ್ರದ್ದಲ್ಲ. ಥ್ಯಾಂಕ್ ಯು.